ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅನುರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನ್ಯೂ ಇಯರ್ ಗೈಸ್. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನೀವೇನೇನು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಅಚೀವ್ ಮಾಡಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಆ್ಯಂಡ್ ಇವತ್ತು ನಮಗೆ ಎಕ್ಸಾಮ್ ಕೂಡ ಇದೆ. ನನಗಿರೋದು ಆಫ್ಟರ್ನೂನ್ ಎಕ್ಸಾಮ್. ಸೊ ಎಕ್ಸಾಮ್ಗೆ ಹೋಗಬೇಕು. ಬಟ್ ನ್ಯೂ ಇಯರ್ ಏನು ನಾವು ಎಂಜಾಯ್ ಮಾಡೋಕ್ಕಾಗಲ್ಲ ಗೈಸ್, ಬಿಕಾಸ್ ಆಫ್ ಎಕ್ಸಾಮ್ ಇದೆ. ಸೊ ಗೈಸ್, ನಾನು ಕಾಫಿ ಮಾಡ್ತಾ ಇದ್ದೀನಿ. ನನಗೆ ಮಾತ್ರ ಕಾಫಿ ಮಾಡ್ಕೊಳ್ಳೋದು ನಾನು. ಅಮ್ಮ ಮತ್ತು ಅಣ್ಣ ಬಂದ್ಬಿಟ್ಟು ಹಾಲೇ ಕುಡಿತಾರೆ. ಅಪ್ಪ ಟೀ ಕಾಫಿ ಏನು ಕುಡಿಯಲ್ಲ. ಅಣ್ಣ ಮತ್ತು ಅಮ್ಮ ಬಂದು ಹಾಲು ಕುಡಿತಾರೆ. ಸೊ ಅವ್ರಿಗೆ ಹಾಲು ಕೊಟ್ಬಿಟ್ಟು ಬಿಸಿ ಮಾಡಿಕೊಟ್ಬಿಟ್ಟು ನಾನು ಕಾಫಿ ಮಾಡ್ಕೊಳ್ಬೇಕು. ಸೊ ಮತ್ತೆ ಸಿಗ್ತೀನಿ ಗೈಸ್. ಅಮ್ಮ ಬಂದು ಆಚೆ ಕ್ಲೀನ್ ಮಾಡಿ. ಸೊ ಗೈಸ್, ಇದು ನಾನು ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾವು ಸ್ನಾನ ಮಾಡೋಕ್ಕನ್ನು 1 ಅವರ್ ಮುಂಚೆನೇ ಈ ಥರ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಸರೋಗುತ್ತೆ. ಏರ್ ಫಾಲ್ ತುಂಬ ಆಗುತ್ತೆ ಗೈಸ್. ನೋಡಿ, ನಿಮ್ಗೇನಾದರೂ ಏರ್ ಫಾಲ್ಗೆ ಕಮ್ಮಿ ಆಗೋದು ಏನಾದರೂ ಗೊತ್ತಿದ್ರೆ ಹೇಳಿ, ಕಾಮೆಂಟ್ ಮಾಡಿ. ನನಗಂತೂ ತುಂಬ ಏರ್ ಫಾಲ್ ಆಗ್ತಿದೆ. ಇದು ಫೇಸ್ ಮೇಲೆ ಏನು ಈ ಥರ ಲೈಟ್ ಅಂದ್ಕೊಳ್ತಿದ್ದೀರಾ? ನಮ್ಮ ವಿಂಡೋಯಿಂದ ಬಿಸಿಲು ಬಂದರೆ ಸೂರ್ಯ ಅಲ್ಲಿ ಲೈಟ್ ಬೀಳುತ್ತೆ ಗೈಸ್. ಸೊ ಅದೇ ಈ ಲೈಟ್. ಸೊ ಸ್ವಲ್ಪ ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡ್ರೆ ಸರೋಗುತ್ತೆ. ಸೊ ಗೈಸ್, ಮತ್ತೆ ಸಿಗ್ತೀನಿ. ಇನ್ನೂ ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ, ಅದೆಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಸೊ ಗೈಸ್, ಇವಾಗ ಫ್ರೆಶ್ ಆಗಿ ಬಂದೆ. ಈಗ ನಾನು ಡ್ರೆಸ್ ಬೇರೆ ಸ್ಟಿಚ್ ಮಾಡಿಸ್ಕೊಬರ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಅದು ಲೂಸ್ ಇದೆ, ನನಗೆ ಆಗ್ತಿಲ್ಲ. ಸೊ ಅದಕ್ಕೆ ಸ್ಟಿಚ್ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಇನ್ನೂ ಟಿಫನ್ ಕೂಡ ಮಾಡಿಲ್ಲ, ಮತ್ತೆ ಬಂದು ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಗೈಸ್, ಡ್ರೆಸ್ ಸ್ಟಿಚ್ ಮಾಡ್ಕೊಬಂದು ನಾನು ಟಿಫನ್ ಮಾಡಿರಲಿಲ್ಲ. ಸೊ ಈಗ ಟೈಮ್ ಬಂದು 10:40 ಆಗಿದೆ. ಸೊ ಈಗ ಮಾಡ್ತಾಯಿದ್ದೀನಿ ಟಿಫನ್ನು. ದೋಸೆನೂ ಚಿಕನ್ಬೇಳೆ ಸಾಂಬಾರು. ಸೊ ಟಿಫನ್ ಮಾಡಿಬಿಟ್ಟು ರೆಡಿ ಆಗಬೇಕು ಗೈಸ್, ಟೈಮ್ ಆಗುತ್ತೆ, ಎಕ್ಸಾಮ್ಗೆ ಹೋಗಬೇಕು. ಸೊ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ. ಸೊ ಗೈಸ್, ರೆಡಿ ಆಗಿದ್ದೀನಿ ಎಕ್ಸಾಮ್ಗೆ. ಬಸ್ಗೂ ಟೈಮ್ ಆಯಿತು, ಇನ್ನು ನಾನು ಹೊರಡಬೇಕು. ಸೊ ಯಾವ ಥರ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ. ಈ ಥರ ರೆಡಿ ಆಗಿದ್ದೀನಿ ಗೈಸ್, ಸಿಂಪಲ್ ಆಗಿ. ಸೊ ಈಗ ಹೊರಡಬೇಕು ಬಸ್ಗೆ. ಮನೆಯಲ್ಲಿ ಯಾರೂ ಇಲ್ಲ ಡ್ರಾಪ್ ಮಾಡೋದಕ್ಕೆ ಕೂಡ, ಅದಕ್ಕೆ ಒಬ್ಬಳೇ ಹೋಗಬೇಕು. ಸೊ ಎಕ್ಸಾಮ್ ಹತ್ರ ಹೋಗಿ ಸಿಗ್ತೀನಿ ಗೈಸ್. ಹ್ಯಾಪಿ ನ್ಯೂ ಇಯರ್. ಇಲ್ಲ. ಸೊ ಗೈಸ್, ಇವಳಿಗೆ ಪಾಪ ಲಾಸ್ಟ್ ಎಕ್ಸಾಮ್ಗೆ ಫೀವರ್ ಬಂದಾಕಿದೆ. ಸೊ ಇಲ್ಲಾಗೆ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಳ್ತಾ ಇದ್ವಿ, ಎಕ್ಸಾಮ್ ಪ್ರಿಪೇರ್ ಆಗಿದ್ದೀರಾ ಇಲ್ವಾ ಅಂತ. ಸೊ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಾನು ಬಂದೆ. ನಮ್ಮ ಬಸ್ ಇನ್ನೂ ಬಂದಿರಲಿಲ್ಲ. ಸೊ ಅದಕ್ಕೆ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಬಸ್ ಬಂತು, ಬಸ್ ಹತ್ಕೊಂಡು ಮನೆಗೆ ಹೋದೆ ನಾನು ಕೂಡ. ಸೊ ಗೈಸ್, ಈಗ ತಾನೇ ಬಸ್ ಹಿಡಿದು ನಾನು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಟೈಮ್ ಆಗಲೇ 5:30 ಆಗೋಗಿರ್ಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಗೈಸ್. ಕ್ಯಾಮ್ರಾದಲ್ಲಿ ಅಷ್ಟೊಂದೇನು ಗೊತ್ತಾಗಲ್ಲ, ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಈವ್ನಿಂಗ್ ಬಂದರೆ ಇದೊಂದು ಬೆನಿಫಿಟ್ಟು. ನಾನು ಎಕ್ಸಾಮ್ಸಲ್ಲಿ ಈವ್ನಿಂಗ್ 5:30 ಆಗೋಗುತ್ತಲ್ಲ, ಎಕ್ಸಾಮ್ಸ್ ಇರೋವಾಗ ಯಾವಾಗೂ ನಾನು ನೋಡ್ತೀನಿ. ಸೊ ಹಾಗೆ ನಾನು 10 ಮಿನಿಟ್ಸಲ್ಲಿ ಮನೆಗೆ ಹೊರಟೋಗ್ತೀನಿ. ನನ್ನ ತಮ್ಮ ಬೇರೆ ಬಂದಿಲ್ಲ ಇವತ್ತು, ನಾನು ಒಬ್ಬಳೇ. ನೋಡಿ, ಫುಲ್ ಯಾರೂ ಇಲ್ಲ ನನ್ನ ಜೊತೆ, ಫುಲ್ ರೋಡೆಲ್ಲ ಖಾಲಿನೇ ಇದೆ. ಯಾರೂ ಇಲ್ಲ ಇವತ್ತು, ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಗೈಸ್. ಎಕ್ಸಾಮ್ಸು ಇವತ್ತು ಕಂಪ್ಲೀಟ್ ಆಯ್ತು ಗೈಸ್ ನಮಗೆ. ಸೊ ಮೈಂಡಲ್ಲಿ ಏನು ಟೆನ್ಷನ್ನೇ ಇಲ್ಲ. ಸೊ ಮೈಂಡೆಲ್ಲ ರಿಲೀಫ್ ಆಗಿದೆ. ಎಕ್ಸಾಮ್ಸ್ ಇರೋವಾಗ ಏನು ಮಾಡಿದ್ರೆ ಎಕ್ಸಾಮ್ಸ್ ಓದ್ಕೋಬೇಕು ಅನ್ನೋ ಟೆನ್ಷನ್ ಇತ್ತು. ವೀಡಿಯೋಸ್ ಕೂಡ ಅಷ್ಟೊಂದೇನು ಮಾಡೋಕ್ಕಾಗ್ತಿರ್ಲಿಲ್ಲ ಎಕ್ಸಾಮ್ಸ್ ಇರೋದ್ರಿಂದ. ಸೊ ಇನ್ನು ವೀಡಿಯೋಸ್ ಕೂಡ ಮಾಡಾಕ್ತೀನಿ ಡೈಲಿ. ಸೊ ಗೈಸ್, ನಿಮ್ಗೇನಾದರೂ ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ.
ಸೊ ಹಾಗೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಬ್ಬಳೇ ಹೋಗ್ತಾ ಇದ್ದೀನಿ. ಸೊ ಮೈಂಡಲ್ಲಿ ಯಾವುದೇ ಟೆನ್ಷನ್ ಇಲ್ಲ, ಹೆಂಗೋ ಎಕ್ಸಾಮ್ಸ್ ಕಂಪ್ಲೀಟ್ ಆಗೋಯ್ತು ಅಂತ. ಸೊ ಇನ್ನೇನು ಹಾಲಿಡೇಸಲ್ಲಿ. ಸೊ ಗೈಸ್, ನನ್ನ ಮನೆಗೆ ಬರ್ತಿರೋವಾಗ ಗೊತ್ತಿರೋ ಅಣ್ಣ ಅವರು ಬಂದು ಚೇಪೆಕಾಯಿ ಕೊಟ್ಟರು. ನನಗಂತೂ ಚೇಪೆಕಾಯಿ ತುಂಬಾ ಇಷ್ಟ. ಸೊ ಗೈಸ್, ತಿಂತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಆ ಅಣ್ಣಗೆ ಥ್ಯಾಂಕ್ಸ್ ಹೇಳ್ಬೇಕು ಕೊಟ್ಟಿರೋದಕ್ಕೆ. ಇದು ರೆಡ್ ಕಲರ್ ಅನಿಸುತ್ತೆ, ರೆಡ್ ಅಲ್ಲ ಪಿಂಕು. ತುಂಬಾ ಚೆನ್ನಾಗಿದೆ ಟೇಸ್ಟ್. ಸೊ ಗೈಸ್, ಇಲ್ಲಿ ನಾನು ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಡಿನ್ನರ್ ಬಂದ್ಬಿಟ್ಟು ಚಿಕನ್ ಸಾಂಬಾರು, ರೈಸ್ ಮಾಡ್ತಾಯಿದ್ದೀನಿ ನಾನು. ಸೊ ಗೈಸ್, ಈ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ನಮ್ಮ ಚಿಕ್ಕಪ್ಪ ಮಗಂದು ಬರ್ಡೇ ಇತ್ತು. ಸೊ ಬರ್ಡೇಗೆ ಹೋಗಿದ್ದೆ. ನೀವು ನೋಡೇ ಇರ್ತೀರ ಇವನನ್ನು, ನಾನು ಮಿನಿ ವ್ಲಾಗ್ಸಲ್ಲೆಲ್ಲ ಕಾಣಿಸ್ಕೊಂಡಿದ್ದಾನೆ. ಸೊ ಇವನೇ ನನ್ನ ಜೊತೆ ಇವತ್ತು ಕಾಲೇಜಿಗೆ ಬರೋದು. ಸೊ ಇವತ್ತು ಬರ್ಡೇ ಇತ್ತು ಅಂತ ಕಾಲೇಜಿಗೆ ಕೂಡ ಬಂದಿಲ್ಲ. ಸೊ ಈ ಬರ್ಡೇ ಬಂದ್ಬಿಟ್ಟು ಅವನೇನೇನು ಅಂದ್ಕೊಂಡಿದ್ದಾನೋ ಅದನ್ನೆಲ್ಲ ಅಚೀವ್ ಮಾಡಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಈ ಇಯರ್ ಅವನೇನು ಮಾಡ್ಬೇಕು ಅಂದ್ಕೊಂಡಿದ್ದಾನೋ ಅದೆಲ್ಲ ಅಚೀವ್ ಮಾಡಲಿ ಅಂತ, ಅವ್ನ ದೇವ್ರು ಒಳ್ಳೇದು ಮಾಡಲಿ ಅಂತ. ಸೊ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಏನಾದ್ರು ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಗುಡ್ ನೈಟ್ ಗೈಸ್ ಎಲ್ಲರಿಗೂ.